ಚಿತ್ರದುರ್ಗ ಅಂದಾಕ್ಷಣ ಐತಿಹಾಸಿಕ 7 ಸುತ್ತಿನ ಕೋಟೆ ನೆನಪಾಗದೇ ಇರದು. ಆದರೆ ಅಂಥ ಅಪರೂಪದ ಕೋಟೆಯಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಪ್ರವಾಸಿಗರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಬೀಗ ಹಾಕಿರೋ ನೀರಿನ ಘಟಕ, ಮುರಿದು ಬಿದ್ದ ಶೌಚಾಲಯದ ಬಾಗಿಲು, ಇದು ಸಿಡಿಲಿಗೂ ಬೆಚ್ಚದ, ಗುಡುಗಿನ ಸದ್ದಿಗೂ ನಲುಗದ ಚಿತ್ರದುರ್ಗದ ಕೋಟೆಯ ದುಸ್ಥಿತಿ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಬೆಟ್ಟವೇರಿ ಬರೋ ಜನ ಹೈರಾಣಾಗಿ ಹೋಗ್ತಿದ್ದಾರೆ. ಚಿತ್ರದುರ್ಗದ ಈ ಐತಿಹಾಸಿಕ 7 ಸುತ್ತಿನ ಕೋಟೆ ವೀಕ್ಷಣೆಗೆ ನಿತ್ಯ ಸಾವಿರಾರು ಜನ ಬರ್ತಾರೆ. ಚಳಿ, ಮಳೆ, ಬಿಸಿಲೆನ್ನದೆ ಬೆಟ್ಟ ಗುಡ್ಡವನ್ನೇರಿ ಕೋಟೆ ವೀಕ್ಷಣೆ ಮಾಡ್ತಾರೆ. ಆದ್ರೆ ದಣಿದು ಬಾಯಾರಿದ್ರೆ ಇಲ್ಲಿ ನೀರು ಸಿಗಲ್ಲ. ಇಲ್ಲಿರೋ ನೀರಿನ ಘಟಕಗಳು ಬಹುತೇಕ ಸ್ಥಗಿತಗೊಂಡಿವೆ. ಶೌಚಾಲಯಗಳ ಬಾಗಿಲು ಮುರಿದು ಅವ್ಯವಸ್ಥೆಯ ಗೂಡಾಗಿದೆ. ಹೀಗಾಗಿ ಮಕ್ಕಳು, ಮಹಿಳೆಯರು ಮತ್ತು ವಯೋವೃದ್ಧರು ಪರದಾಡುವ ದುಸ್ಥಿತಿ ಇದೆ. ನಾವು ಮೈಸೂರಿಂದ ಬಂದಿದ್ದೀವಿ ಕೋಟೆ ನೋಡೋಕ್ಕೆ. ಕೋಟೆಯನ್ನು ಚೆನ್ನಾಗೈತೆ, ಆದರೆ ಒಳ್ಳೆ ಫೆಸಿಲಿಟೀಸ್ ಇರಬೇಕು. ಸುಸ್ತಾಗುತ್ತೆ ಏಜ್ ಆಗಿರೋರಿಗೆ ಮತ್ತು ನಮ್ಮಂಥವ್ರಿಗೆ ಎಲ್ರಿಗೂ ಸುಸ್ತಾಗುತ್ತೆ. ಒಂದು ನೀರು ವ್ಯವಸ್ಥೆ ಇರಬೇಕು ಮತ್ತು ಟಾಯ್ಲೆಟ್, ವಾಶ್ರೂಮ್ಸ್ ಇರಬೇಕು. ಇನ್ನು ಟಿಕೆಟ್ ಪಡೆಯಲು ಆನ್ಲೈನ್ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಎಷ್ಟೋ ಸಲ ಸಿಗ್ನಲ್ ಸಿಗದೆ ಪ್ರವಾಸಿಗರು ಟಿಕೆಟ್ ಸಿಗದೆ ವಾಪಸ್ಸಾದ ಘಟನೆಗಳು ನಡೆದಿವೆ. ಕೆಲವರು ಕೋಟೆಯಲ್ಲಿ ಆಯತಪ್ಪಿ ಬಿದ್ದಾಗ, ದಣಿದು ಸುಸ್ತಾಗಿ ಬಿದ್ದಾಗ ತುರ್ತು ಚಿಕಿತ್ಸೆಗೆ ಯಾವುದೇ ವ್ಯವಸ್ಥೆಯೂ ಇಲ್ಲದಾಗಿದೆ. ಹೀಗಾಗಿ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜನ ಆಗ್ರಹಿಸಿದ್ದಾರೆ. ಐತಿಹಾಸಿಕ 7 ಸುತ್ತಿನ ಕೋಟೆ ವೀಕ್ಷಿಸಲು ಜನ ಏನೋ ಖುಷಿಯಾಗಿ ಬರ್ತಾರೆ. ಆದರೆ ಸೂಕ್ತ ಮೂಲ ಸೌಕರ್ಯದ ಕೊರತೆಯಿಂದಾಗಿ ಪ್ರವಾಸಿಗರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಸರಿಪಡಿಸಬೇಕಿದೆ. ಬಸವರಾಜ್ ಮುದನೂರ್, ಟಿವಿ9 ಚಿತ್ರದುರ್ಗ.